ಇನ್ನು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹಾಗೆ ಈಗಲೂ ಕೂಡ ಆಗಿದೆ ನೋಡಿ, ರಾಜಧಾನಿ ಬೆಂಗಳೂರಿನಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟ ಆಗಿದೆ. ಎಲ್ಲಿ ಗೊತ್ತಾ? ಅಂದ್ರಹಳ್ಳಿಯ ಆಚಾರ್ಯ ಕಾಲೇಜು ಬಳಿ ಈ ಸಿಲಿಂಡರ್ ಸ್ಫೋಟ ಆಗಿರೋದು. ಮನೇಲಿ ಗ್ಯಾಸ್ ಲೀಕ್ ಆಗಿರೋದು ಯಾರೂ ನೋಡ್ಕೊಂಡಿಲ್ಲ, ಅದರಲ್ಲೂ ಮಹಿಳೆ ನೋಡ್ಕೊಂಡಿಲ್ಲ. ಅದನ್ನು ರಾತ್ರಿ ಮಲಗಬೇಕಾದ್ರೆ ಆಫ್ ಮಾಡಿರಲಿಲ್ಲ ಅನ್ಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಆನ್ ಮಾಡಿನೋ ಅಥವಾ ಕಡ್ಡಿಗಿರಿದ್ರೆ ದೇವರ ಮುಂದೆ ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ. ಸಂಜೆ ಮನೆಗೆ ಬಂದು ಲೈಟ್ ಸಂಜೆ ಆಗಿರೋದು. ಸಂಜೆ ಮನೆಗೆ ಬಂದು ಲೈಟ್ ಸ್ವಿಚ್ ಆನ್ ಮಾಡಿದಾಗ ಸ್ಫೋಟ ಆಗಿದೆ. ಘಟನೆಯಲ್ಲಿ ಓರ್ವರಿಗೆ ಗಂಭೀರವಾಗಿ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ನೋಡಿ, ಪ್ರಮುಖವಾಗಿ ಸಿಲಿಂಡರ್ ಸ್ಫೋಟ ಆಗೋದು ಎರಡು ಸಮಯದಲ್ಲಿ. ಒಂದು, ರಾತ್ರಿ ಮಲಗಬೇಕಾದ್ರೆ ಗ್ಯಾಸ್ ಅನ್ನ ಆಫ್ ಮಾಡದೆ ಹಂಗೆ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಸ್ವಿಚ್ ಆನ್ ಮಾಡಿದಾಗ ಬ್ಲಾಸ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಮನೇಲಿ ಯಾರು ಇಲ್ಲದೆ ಇರೋ ಟೈಮ್ನಲ್ಲಿ ಅರ್ಜೆಂಟಲ್ಲಿ ಆಫೀಸಿಗೆ ಲೇಟ್ ಆಯಿತು ಅಂತ ಹೇಳಿ ಗ್ಯಾಸನ್ನು ಆನ್ ಮಾಡಿ ಇಟ್ಬಿಟ್ಟು ಹಾಗೇನೆ ಬೀಗ ಹಾಕೊಂಡು ಹೋಗ್ಬಿಡ್ತಾರೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಲೈಟ್ ಸ್ವಿಚ್ ಆನ್ ಮಾಡಿದಂಥ ಸಂದರ್ಭದಲ್ಲಿ ಸ್ಫೋಟ ಆಗಿಬಿಡುತ್ತೆ. ಈ ಎರಡೂ ಘಟನೆಗಳು ಪ್ರಮುಖವಾಗಿ ಆಗುತ್ತೆ ಸಂದರ್ಭದಲ್ಲಿ. ಅದರಲ್ಲಿ ಈಗ ನಾನು ಹೇಳಿದ್ನಲ್ಲ, ಸಂಜೆ ಟೈಮ್ ಆಗಿರೋದು. ಬೆಳಗ್ಗೆ ಆಫೀಸ್ಗೆ ಹೋಗೋ ತರಾತುರಿಯಲ್ಲಿ ಅಡುಗೆ ಮಾಡಿಕೊಂಡು ತಿಂಡಿ ತಿಂದ ನಂತರ ಗ್ಯಾಸ್ ಸ್ಟವ್ ಆಫ್ ಮಾಡ್ದೇ ಹಾಗೆ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ಲೈಟ್ ಆನ್ ಮಾಡ್ತಾರೆ, ಸ್ವಿಚ್ ಆನ್ ಮಾಡ್ತಾರೆ. ಸ್ವಿಚ್ ಆನ್ ಮಾಡ್ತಾ ಇದ್ದಂಗೆ ಸಣ್ಣ ಸ್ಪಾರ್ಕ್ ಬರುತ್ತೆ, ಗೊತ್ತಾ? ಯಾವುದೇ ಒಂದು ಸ್ವಿಚ್ ಆನ್ ಮಾಡಿದ್ರು ಲೈಟ್ದು ಸಣ್ಣ ಸ್ಪಾರ್ಕ್ ಮಾಡುತ್ತೆ. ಆದರೆ ಗ್ಯಾಸ್ ಮನೆಯೆಲ್ಲ ತುಂಬ ಹೋಗಿತ್ತು. ತುಂಬ ಹೊತ್ತು ಗ್ಯಾಸ್ ಲೀಕ್ ಆಗಿದ್ರಿಂದಾಗಿ ಮನೆಯ ಮೂಲೆಯಲ್ಲೂ ಕೂಡ ಗ್ಯಾಸ್ ಲೀಕ್ ಆಗಿತ್ತು. ಸೊ ಹಾಗಾಗಿ ಆ ಕಿಡಿಯಿಂದಾಗಿನೇ ಇಡೀ ಮನೆ ಯಾವ ರೀತಿಯಾಗಿ ಧ್ವಂಸ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀನಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಅಂದ್ರಹಳ್ಳಿಯಲ್ಲಾಗಿರುವಂಥ ಈ ಸಿಲಿಂಡರ್ ಸ್ಫೋಟದಿಂದಾಗಿ ಏನೇನಾಗಿದೆ, ಜೊತೆಗೆ ಈ ಗಾಯಾಳುಗಳ ಪರಿಸ್ಥಿತಿ ಹೆಂಗಿದೆ, ಎಷ್ಟು ಜನ ಇದ್ರಂತೆ ಮನೇಲಿ? ಶರತ್, ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂದ್ರಹಳ್ಳಿಯಲ್ಲಿರುವಂತಹ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡಿರ್ತಾನೆ. ಈ ಹಿಂದೆ ಕೂಡ ಅವರ ಏನೋ ಒಂದು ಪತ್ನಿ ಮೃತಪಟ್ಟಿರ್ತಾರೆ. ಈ ನೆಲೆಯಲ್ಲಿ ಆತ ಒಬ್ಬನೇ ಜೀವನವನ್ನು ಮಾಡ್ತಿರ್ತಾನೆ, ಕೆಲಸಕ್ಕೆ ಹೋಗಿ ಬರುವಂಥದ್ದು ಮಾಡ್ತಿರ್ತಾನೆ. ನಿನ್ನೆ ಕೂಡ ಅದೇ ರೀತಿ ಆಗಿರುವಂತಹದ್ದು. ಅಂದರೆ ಈತ ಕೆಲಸಕ್ಕೆ ಹೋಗುವಂತಹ ಆತರದಲ್ಲಿ ಗ್ಯಾಸನ್ನು ಆಫ್ ಮಾಡದೆ ಹೋಗಿರ್ತಾನೆ. ಸಂಜೆ ಕೆಲಸ ಮುಗಿಸಿ ವಾಪಸ್ ಬಂದಂಥ ವೇಳೆಯಲ್ಲಿ ಒಂದು ಗ್ಯಾಸನ್ನು ಆನ್ ಮಾಡಿ ಲೈಟ್ ಸ್ವಿಚ್ ಅನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಗ್ಯಾಸ್ನ ಒಂದು ವಾಸನೆ ಕೂಡ ಬರುತ್ತೆ. ಆದರೆ ಆತ ಎಚ್ಚೆತ್ಕೊಳ್ಳಲ್ಲ. ಬದಲಾಗಿ ಒಳಗಡೆ ಹೋದಂಥ ವೇಳೆಯಲ್ಲಿ ಆ ಲೈಟ್ನ ಬೆಳಕಿ ಅದು ಸ್ಪಾರ್ಕ್ ಆಗುತ್ತೆ. ಅದು ಸ್ಫೋಟ ಆಗಿರುವಂಥದ್ದು. ಸ್ಫೋಟದ ಪರಿಣಾಮವಾಗಿ ಇಡೀ ಮನೆ ಕೂಡ ಧ್ವಂಸ ಆಗಿದೆ. ಅದರಲ್ಲಿ ಛಿದ್ರವಾಗಿರುವಂಥದ್ದು. ಅದರಲ್ಲಿ 50% ಆತನಿಗೆ ಸುಟ್ಟ ಗಾಯಗಳಾಗಿರುವಂಥದ್ದು. ತಕ್ಷಣ ಶಬ್ದ ಬಂದಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಅದನ್ನು ಗಮನಿಸಿ ಬಂದು ನೋಡಿದ್ದಾರೆ. ಆದರೆ ಬೆಂಕಿ ಕೂಡ ಹೊತ್ಕೊಂಡಿರುವಂಥದ್ದು. ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಈತನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. 50% ಸುಟ್ಟ ಗಾಯಗಳಾಗಿರುವಂತದ್ದು. ಸದ್ಯ ಆತನಿಂದ ಯಾವುದೇ ಹೇಳಿಕೆಗಳನ್ನು ಕೂಡ ಇದುವರೆಗೂ ಪೊಲೀಸರು ದಾಖಲಿಸಿಕೊಳ್ಳಿಲ್ಲ. ಅಂದ್ರೆ ಆತ ಮಾತಾಡುವ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಅಂತ ಹೇಳಿ ತಿಳಿದಿದೆ. ಏನು ಕೆಲಸಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು, ಹೋಗುವಂತ ವೇಳೆಯಲ್ಲಿ ಆಗಿರಬಹುದು, ಸಾಕಷ್ಟು ಬಾರಿ ಇಂತಹ ಅವಘಡಗಳು ಆಗ್ತಾ ಇರುತ್ತೆ. ಅಂದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಗ್ಯಾಸ್ ಸಿಲಿಂಡರ್ನ ಆಫ್ ಮಾಡಿದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಜೊತೆಗೆ ಗ್ಯಾಸ್ ಲೀಕೇಜ್ ಕೂಡ ಆಗ್ತಾ ಇರುತ್ತೆ. ಆ ಪೈಪ್ಗಳನ್ನು ಕೂಡ ಆಗಾಗ ಪರಿಶೀಲನೆ ಮಾಡೋದ್ರ ಜೊತೆಗೆ ಆ ಗ್ಯಾಸ್ ಸಪ್ಲೈ ಮಾಡುವರಂತ ಬರ್ತಾರಲ್ಲ ಅವರ ಬಳಿ ಕೂಡ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿಯಾದಂತಹ ಅವಘಡಗಳು ಕೂಡ ಆಗ್ತಾ ಇರುವಂತದ್ದು. ಸದ್ಯ ಆತನ ಸ್ಥಿತಿ ಈಗ 50% ಸುಟ್ಟ ಗಾಯಗಳಾಗಿರುವಂತಹದ್ದು. ಸೊ ಹಾಗಾಗಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ಮತ್ತು FSL ಟೀಮ್ ನಿಂದ ತಿಳಿದು ಬರಬೇಕಾಗಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.